ಏನು ಹೇಳ್ತಿದ್ರ ರೇಟು? 6 ಲಕ್ಷ ಒಂದು. ಇದು 8. ಈಗಿನ ಜನ್ರೇಷನ್ ಎಲ್ಲರೂ ಕಾರು ಅಂತ ಓಡಾಡ್ತಾರೆ. ನೀವು ಹಿಂದಿನ ಜನ್ರೇಷನ್ ಅವರು ಹಳ್ಳಿ ಕಾರು ಅಂತೀರ. ಈಗಿನ ಜನ್ರೇಷನ್ ಅವ್ರಿಗೆ ನೀವೇನು ಹೇಳ್ತೀರಾ? ಅವಾಗ ಒಳ್ಳೆ ಓರಿಗಳು ಅಂತಂದ್ರೆ ಯಾವ ಥರ ಅದರಲ್ಲಿ ಕ್ವಾಲಿಟೀಸ್ ನೋಡ್ಬೋದು? ಏನು ಹೇಳ್ತಿದ್ರ ತಾತ ರೇಟು? ಹಾಂ, 2.30. ಯಾವ್ರ ತಾತ? ಹಾಂ, ಚಿಂತಾಮಣಿ. ನೀವು ಎಷ್ಟು ವರ್ಷದಿಂದ ಮನೆಯಲ್ಲೇ ಹಸುಗಳು ಕಟ್ಟಿದ್ದೀರಾ? 20 ವರ್ಷದಿಂದ. ಇದು ಅಲ್ಲು ಅಂತಾರಲ್ಲ, ಅಲ್ಲು ಅನ್ನೋದಕ್ಕೂ ಮತ್ತು ಎಷ್ಟು ವರ್ಷದಿಂದ ಇದು ಹಸುಗಳು ಅಂತಾರಲ್ಲ, ಏನು ಡಿಫ್ರೆನ್ಸ್ ಎರಡಕ್ಕೂ? ವಯಸ್ಸು ಆಗ್ತಾ ಇದೆ, ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಇವಾಗ ಅಲ್ಲಾಗದಿರೋದ್ರೆ ವಯಸ್ಸು ಇಲ್ಲ ಅಂತ, ಅಂದ್ರೆ ಈಗ ಒಂದು ಅಂದ್ರೆ ವಯಸ್ಸು ಬರ್ತಾ ಇದೆ ಅಂತ. ಫಸ್ಟ್ ಅಲ್ಲ ಅಂತಂದ್ರೆ ಇನ್ನು ಫಸ್ಟ್ ಸ್ಟೇಜ್, ಎರಡಲ್ಲ ಅಂದ್ರೆ 1 ವರ್ಷಕ್ಕೆ ಬಂದಿದೆ ಅಂತ. ಈಗಿನ ಜನ್ರೇಷನ್ ಎಲ್ಲರೂ ಕಾರು ಅಂತ ಓಡಾಡ್ತಾರೆ. ನೀವು ಹಿಂದಿನ ಜನ್ರೇಷನ್ ಅವರು ಹಳ್ಳಿ ಕಾರು ಅಂತೀರ. ಈಗಿನ ಜನ್ರೇಷನ್ ಅವ್ರಿಗೆ ನೀವೇನು ಹೇಳ್ತೀರಾ? ಅವಾಗ ಓರಿಗಳು ಅಂತ ಇದ್ವಿ, ಇವಾಗ ಹಳ್ಳಿ ಕಾರ್ ಅಲ್ಲ. ನಾನು ಹೇಳ್ತಿರೋದು ಈಗಿನ ಜನ್ರೇಷನ್ ಫ್ಯಾಷನ್ಗೆ ಕಾರ್ಗಳು, ಹೌದು, ಕಾರು ಅಂತ ಹೇಳ್ತಾರೆ. ನೀವು ಈಗ ಇದನ್ನ ಹಳ್ಳಿ ಕಾರ್ ಥರ ದೇವ್ರ ಥರ ನೋಡ್ತೀರ. ಈಗಿನ ಜನ್ರೇಷನ್ ಎಲ್ಲ ಟೆಕ್ನಾಲಜಿ ಇದ್ರ ಬಗ್ಗೆ ಎಲ್ಲ ಹಿಂದೆ ಓಡಾಡ್ತಾ ಇದ್ದಾರೆ. ಹಸ್ಗಳು ಕಟ್ಟೋದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಜನ್ರೇಷನ್ಗೆ ನೀವೇನು ಹೇಳ್ತೀರಾ? ಹಳ್ಳಿ ಕಾರು ಬೆಳೆಸ್ಬೇಕು ಅಂತ ನಾವು ಇಂಟ್ರೆಸ್ಟ್ ನಿಮಗೆ? ಇಂಟ್ರೆಸ್ಟ್, ತುಂಬ ಇಂಟ್ರೆಸ್ಟ್. ಹಾಂ, ಕಟ್ಟಿ. 2 ಜೊತೆ ಇದೆಯಾ? 2 ಜೊತೆ ಇದೆ ಸರ್. ಹಾಂ, ಬರ್ತಿದ್ದಾರಾ? ಯಾರೋ ಬಂದು ಕೇಳ್ತಾ ಇದ್ರು? ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಸರ್. ಬೆಳಗ್ಗಿಂದ ವ್ಯಾಪಾರಸ್ಥರು ಬರ್ತಾ ಇದ್ದಾರೆ. ಮಾರೋದು, ತಿರುಗಿ ಹೊಸ ತಗೊಳ್ಳೋದು, ಒಟ್ಟಿನಲ್ಲಿ ನಿಮಗೆ ಪ್ಯಾಷನ್ ಇದು. ಸ್ವಂತಕ್ಕೂ ಯೂಸ್ ಮಾಡ್ತೀರಾ? ವ್ಯವಸಾಯ ಎಲ್ಲ ಏನು ಬೆಳಿತೀರ ನೀವೆಲ್ಲ? ನಾವು ರಾಗಿ, ಆಲೂಗಡ್ಡೆ, ಟೊಮೆಟೊ ಇದೆಲ್ಲ ಮಾಡ್ತೀವಿ. ಒಟ್ಟಿನಲ್ಲಿ ಮನೇಲೆ 2 ಜೊತೆ ಇರಬೇಕು. ಏನೋರು ಯಾವ್ರು ನಿಮ್ಮದು? ಯಾವರು? ಎಷ್ಟು ಕಟ್ಟಿದ್ದೀರಾ? ಎಷ್ಟು ಜೊತೆ ಕಟ್ಟಿದ್ದೀರಾ? ಒಂದೇ ಜೊತೆ. ಬರ್ತಾ ಇದ್ದಾರಾ? ಕೇಳ್ತಾ ಇದ್ದಾರಾ? ಹಾಂ, ನಿಮ್ಮ ರೇಟಿಗೆ ಬರ್ತಿಲ್ಲ ಕಸ್ಟಮರ್ಗಳು? ಹಾಂ, ಎರಡಲ್ಲು. ಹಾಂ, ಯಾವ್ದು ಇದೇನಾ? 30. ಯಾವ ಊರಣ್ಣ? ಎಷ್ಟು ಜೊತೆ ಕಟ್ಟಿದ್ದೀರಾ? 13 ಜೊತೆ. ಇಲ್ಲಿ ಎಷ್ಟು ಜೊತೆ ಸೇಲ್ ಮಾಡಿದ್ದೀರಾ? ಬರ್ತಿದ್ದಾರಾ ಗ್ರಾಹಕರು? ಹಾಂ, ಇದು ಒಂದಲ್ಲೂ
ಈಗ ಒಂದಲ್ಲು ಎರಡಲ್ಲು ಅಂತಾರಲ್ಲ ಹಸುನಲ್ಲಿ. ಹಾಂ, ಎರಡಲ್ಲು. ಈಗ ಈಗಿನ ಜನ್ರೇಷನ್ ಗೊತ್ತಿಲ್ಲ ಅಲ್ಲು ಅಂದ್ರೇನು, ವರ್ಷ ಅಂದ್ರೇನು ಅಂತ. ಇವಾಗೆಲ್ಲ ಗೊತ್ತಾಗಿದೆ. ಅದೇ ಜನರೇಷನ್ ಹುಡುಗರಿಗೆ ಗೊತ್ತಾಗ್ಬಿಟ್ಟಿದೆ ಇವಾಗ. ಗೊತ್ತಾಗ್ಬಿಟ್ಟಿದೆ. ಮಕ್ಕಳಿಗೆಲ್ಲ ಗೊತ್ತಿರ್ತದೆ. ರೈತರ ಮನೆ ಮಕ್ಕಳಿಗೆ ಎಲ್ಲ ಗೊತ್ತಿರ್ತದೆ. ಗೊತ್ತಿಲ್ದಿದ್ದವ್ರಿಗೆ ನೀವು ಡಿಫ್ರೆನ್ಸ್ ಏನು ಅಂತ, ಈಗ 1 ವರ್ಷ 2 ವರ್ಷ ಅಂತಾರೆ. ಈಗ ಒಂದು ಕರ ಇದ್ರೆ ಎಂಟಲ್ಲಿ ಇರ್ತಾವೆ. ಎರಡಲ್ಲಿ ಮಾಡ್ಬೇಕಾಗ ಒಂದಲ್ಲಿ ಕೆಡವಂಗಿಲ್ಲ ಅದು. ಎರಡಲ್ಲಿ ಕೆಡಿ ಅಂದ್ರೆ ಒಂದು ಹಸುನಲ್ಲಿ ಹುಟ್ಟಲೇನೆ 8 ಇದು ಇರುತ್ತೆ. ಅದು ಹಾಲಲ್ಲು. ಕೆಡಿ ಹೆಚ್ಚಿತ್ತೆ ಅಂದ್ರೆ ಅದಕ್ಕೆ ವಯಸ್ಸು ಅಂತ. ಹಾಂ, ನಿಮ್ದೇ ಊರು? ಹಾವೇರಿ. ಹಾವೇರಿ, ಅಲ್ಲಿಂದ ಬಂದಿದ್ದೀರಾ? ಎತ್ತೋಣ. ಹಾಂ, ಒಟ್ಟಲ್ಲಿ ಮಾರ್ತಾ ಇರ್ತೀರಾ, ತಗೊಳ್ತಾ ಇರ್ತೀರಾ? ಮಾರಕ್ಕೆ ಬಂದಿದ್ರೆ ಅವ್ರು ತಗೊಂಡೋಗಿ ಒಟ್ಟಲ್ಲಿ ಎಲ್ಲರೂ ರೈತರ. ಇದು ಯಾವ ಚಾನಲ್ ಇದು? ಒಳ್ಳೆ ಓರಿಗಳು ಅಂತಂದ್ರೆ ಯಾವ ಥರ ಅದರಲ್ಲಿ ಕ್ವಾಲಿಟೀಸ್ ನೋಡ್ಬೋದು? ಒಳ್ಳೆ ಮಾಲು. ಹಾಂ, ಅದರಲ್ಲಿ ಏನೇನು ನೋಡ್ಬೋದು ಅಂದರೆ ಅದು ಕಲರ್ ಆಗ್ಬೋದು. ಸುಳಿ ಹಾಂ, ಎಲ್ಲ ನೋಡ್ತಾರೆ. ಒಳಗ ಎಲ್ಲ ನೋಡ್ತಾರೆ. ಇದೆಲ್ಲ ನೋಡಿ ಪರ್ಚೇಸ್ ಮಾಡ್ತಾರೆ. ಬಣ್ಣನೂ ಚಾಯ್ಸ್ ಮಾಡ್ತಾರೆ. ಹಾಂ, ದುಬೈ ಬಣ್ಣ ಅಂದರೆ ಬಣ್ಣ. ಹಳ್ಳಿ ಕಡಿಮೆ ಒಳ್ಳೆ ಜಾತಿ ಆಕಳ ಇದ್ರೆ ಹಳ್ಳಿ ಕಾರು ಬರ್ತದೆ, ಅಮೃತ ಮಾಲ್ ಬರ್ತದೆ, ಹಾಂ, ಕುರಿ ಬರ್ತದೆ. 3-4 ತಳಿ ಐತಿ. 3-4 ತಳಿ ಇದೆ. ಅದ್ರಲ್ಲಿ ನೋಡಿ ತಗೋಬೇಕು ನಾವು. ಹಳ್ಳಿ ಕಾರು ಅಂತ ಫೇಮಸ್ ಮಾಡ್ತೀವಿ ನಾವು. ಹಳ್ಳಿ ಕಾರೇ ಬೇಕು ಅಂತ ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೀವೇ? ಯಾವ್ರು ತಾತ? ಎಷ್ಟಲ್ಲಿಂದಿದು? ಯಾವ ಜಾತಿ ಇದು? ಹಳ್ಳಿ ಕಾರು. ಏನು ಹೇಳ್ತಿದ್ದೀರ ರೇಟು? 6 ಲಕ್ಷ ಒಂದು. ಇದು 8. ಇದೆ ಎಷ್ಟು ನಿಮ್ಮ ಹತ್ರ? 8 ಲಕ್ಷದ ಹಸು. ಇದೇನು ಶೋಗ ಇಲ್ಲಿ? ಇಲ್ಲ ಮಾರೋದಿತ್ತು ಇದೇನು ಶೋ? ತದ ಇದೇನೇ ಹೇಳ್ತಿದ್ದಾರೆ ರೇಟು? ಇವಲ್ಲ. ನಿಮ್ದು ಯಾವ್ದು ಇದು? ಒಂದೇ. ಯಾವ ಊರು ನಿಮ್ದು? ಯಾವ ಊರು ನಿಮ್ದು? ಎಲ್ಲಿ ಬರುತ್ತಾ? ಹಾಂ ಹಾಂ, ನಾಳೆ ಬರ್ತಾವೆ. ಏನೋ ರೆಡಿ ಮಾಡ್ತಾ ಇದ್ದೀರಾ? ಎಷ್ಟು ಜೊತೆ ಕಟ್ಟಿದ್ದೀರಾ ನೀವು? ಮೊಮ್ಮಗನಾ? ಹಾಂ. ಏನು ನಿನಗೆ ಇಷ್ಟೊಂದು ಇಂಟ್ರೆಸ್ಟ್ ಈ ವಯಸ್ಸಿಗೆ ಹೋರಿಗಳು ಕಟ್ಟೋದಕ್ಕೆ? ಹಾಂ, ಮಕ್ಳಿಗೆ ಹಂಗೆ ಬರುತ್ತೆ. ದೊಡ್ಡವನಾದ್ಮೇಲೆ ನೀನು ಕಟ್ತೀಯ? ಇಂಟ್ರೆಸ್ಟ್ ಇಲ್ಲ? ಹಾಂ, ಯಾಕೋ ಇಲ್ಲ ಅಂತಿದ್ದಾನೆ. ಎಷ್ಟನೇ ಕ್ಲಾಸು?
ವರಿಗಳು ಕಟ್ಟಬೇಕು. ಅಣ್ಣ ಏನು ಹೇಳ್ತೀರಾ ರೇಟು? 8.5. ಯಾವ ಊರಣ್ಣ? ಅಗ್ರಹಾರ. ಎಷ್ಟಲ್ಲಿ ಇವು? ಕಡೆ ಈಗ ಕಾಡ